ನಮಸ್ಕಾರ. ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟ ವತಿಯಿಂದ ಆಯೋಜಿಸತಕ್ಕಂಥ ಈ ಕಾರ್ಯಕ್ರಮಕ್ಕೆ ಮತ್ತೆ ಇವಾಗ ಸಿದ್ದಯ್ಯ ಸರ್, ಚಂದ್ರಶೇಖರ್ ಅವರು ಮತ್ತೆ ಸ್ವಾಮೀಜಿ ಅವರು ಇಲ್ಲೇ ಉಪಸ್ಥಿತರಿದ್ದಾರೆ ಅಂತ ತಿಳ್ಕೊಂಡು ನಾನು ಮಾತಾಡಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಾನು ಕೃಷ್ಣ ಸಿಎಂ ಅಂತ ಮಂಡ್ಯದಿಂದ ಬಂದಿದ್ದೀನಿ. ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಾರಸುದಾರ ಮತ್ತೆ ಟ್ರೂ ಅಂಬೇಡ್ಕರಿಸಮ್ ಅಲ್ಲಿ ಕೆಲಸ ಮಾಡಿಕೊಂಡು ಇರ್ತಕ್ಕಂಥ ಆಧಾರದ ಮೇಲೆ ನೈತಿಕವಾಗಿ ಮಾತಾಡಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಮತ್ತೆ ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಮಾತಾಡೋದು ನನ್ನ ಉದ್ದೇಶ. ಹೈಪೋಥೆಟಿಕಲಿ ಮಾತಾಡೋದಕ್ಕೆ ನನಗೆ ಇಚ್ಛೆ ಇಲ್ಲ. ಕಪೋಕಲ್ಪಿತ ಭ್ರಮೆ ಮತ್ತೆ ಮನ್ಸಿಗೆ ಬಂದಾಗ ಮಾತಾಡಕ್ಕೆ ನನಗೆ ಇಷ್ಟ ಇಲ್ಲ. ನಮ್ಮ ಬ್ರದರ್ ಅವಾಗಲೇ ಹೇಳಿದ್ರು 2 ನಿಮಿಷಕ್ಕೆ ಮಾತಾಡಬೇಕು ಅಂತ. ಕರೆಕ್ಟು, ಸಮಯದ ಅಭಾವಕ್ಕೆ. ಆದರೆ ನಮ್ಮನ್ನ ಪ್ರತಿನಿಧಿಸ್ತಕ್ಕಂಥ ರಾಜ್ಯ ಸಮಿತಿಯ ನಾಯಕರುಗಳು ರಾಜ್ಯದ ಎಲ್ಲ ಜನಾಭಿಪ್ರಾಯಗಳನ್ನ ಆಲೋಚನೆ ಮಾಡಿಕೊಂಡು ಅವರು ನಾವು ಯಾರ್ಯಾರು ಏನೇನು ಮಾತಾಡಕ್ ಸಾಧ್ಯ ಇದೆ ಅಂತ ಅಜಂಪ್ಷನ್ ಮಾಡಿ ಅವರೇ ಪ್ರಸ್ತುತ ಪಡಿಸ್ಬಿಟ್ರೆ ನಾವ್ಯಾರು ಮಾತಾಡೋ ಅಗತ್ಯ ಇಲ್ಲ. ಅವರು ಎಲ್ಲವನ್ನು ದೇ ಕ್ಯಾನ್ ಇಂಟರ್ಪ್ರೆಟ್, ಅನಾಲಿಸಿಸ್ ಮಾಡಬಹುದು, ಅವ್ರಿಗೆ ಕೆಪಾಸಿಟಿ ಇದೆ. ಅವರೇ ಮಾತಾಡ್ಬಿಟ್ರೆ ನಾವು ಮಾತಾಡೋ ಅಗತ್ಯ ಇಲ್ಲ. ನಾವು ಜಸ್ಟ್ ಕೆಲಸ ಮಾಡೋದು, ಬೆಂಬಲ ಕೊಡೋದು ಅಷ್ಟೇ ಕೆಲಸ. ಬಟ್ ಅವ್ರು ಮಾತಾಡಿದರೆ ಕೆಲ ಅಂಶಗಳನ್ನ ಮಾತಾಡಬೇಕಾದ ಅನಿವಾರ್ಯತೆ ಕಾರಣಕ್ಕೆ ನಾವು ಮಾತಾಡಬೇಕು ಅಂತ ಇಲ್ಲಿ ಬಂದಿರ್ತಕ್ಕಂಥದ್ದು. ಬಂಧುಗಳೇ, ಒಳ ಮೀಸಲಾತಿ ಕುರಿತು ಆಗಸ್ಟ್ 1, 2024 ಸುಪ್ರೀಂ ಕೋರ್ಟ್ ಆರ್ಡರ್ ಬಂತು ಅಂತ ಇಷ್ಟೆಲ್ಲ ಚರ್ಚೆ, ಹೋರಾಟ, ಸಭೆಗಳು, ಕಾರ್ಯಾಗಾರ. ಆದರೆ ಫೆಬ್ರವರಿ 14, 2020 ಅದೇ ದೆಹಲಿಯಲ್ಲಿ ಇರ್ತಕ್ಕಂಥ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಈ SC ಪಟ್ಟಿರ್ತಕ್ಕಂಥ ಈ ಸ್ಪರ್ಶ OBC ಬಂಜಾರ, ಲಂಬಾಡಿ, ಬೋವಿ, ಕೊರ್ಮ, ಕೊರ್ಚ ಈ ಸಮುದಾಯಗಳು ಸಹ SC ಪಟ್ಟಿಯಿಂದ ಅವರು ದೇ ಆರ್ ನಾಟ್ ಸಫರಿಂಗ್ ಫ್ರಮ್ ಸ್ಟಿಗ್ಮಾ ಆಫ್ ಅನ್ಟಚಬಿಲಿಟಿ ಪ್ರಾಕ್ಟೀಸ್. ಅಂದ್ರೆ ಅವರು ಸ್ಪರ್ಶ ಜಾತಿಗಳು, ಅಸ್ಪೃಶ್ಯರಲ್ಲ, ಸಾಮಾಜಿಕ ಬಹಿಷ್ಕಾರ, ಅಸ್ಪೃಶ್ಯಾಚರಣೆಗೆ ಒಳಪಟ್ಟಿಲ್ಲ ಅನ್ನೋ ಕಾರಣಕ್ಕೆ ಅವ್ರನ್ನ ತೆಗೆದಾಕ್ಬೇಕು, ಎಕ್ಸ್ಕ್ಲೂಡ್ ಮಾಡ್ಬೇಕಂತೇಳಿ NCSCಗೆ ಡೈರೆಕ್ಷನ್ ಕೊಟ್ಟು ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಇಂದ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಬರೆದಿರ್ತಕ್ಕಂಥ ಪತ್ರವೂ ಸಹ, ಆದೇಶವೂ ಸಹ ಭಾರತ ದೇಶದ ಅದೇ ಸುಪ್ರೀಂ ಕೋರ್ಟ್ ಆರ್ಡರ್. ಅದ್ರ ಬಗ್ಗೆ ಯಾರು ಸಹ ಮಾತಾಡಲ್ಲ, ಗೊತ್ತಿದ್ರು ಸಮೇತ. ಅದು ಯಾವ ಭಯ, ಆತಂಕ ಅವರಲ್ಲಿ ಆವರಿಸಿದೆಯೋ ಅದು ನನಗೆ ಗೊತ್ತಿಲ್ಲ. ಒಂದು. ಎರಡನೇದು, ಒಳ ಮೀಸಲಾತಿ ವಿಚಾರದಲ್ಲಿ ಎಲ್ಲ ನಮ್ಮ ಸಹೋದರರು ಅಸ್ಪೃಶ್ಯ ವಲಯ ಮಾಧವರು ಇಬ್ರು ಮಾತಾಡ್ತಾ ಇದ್ದಾರೆ. ಆದ್ರೆ ಯಾರು ಸಹ ಸುಪ್ರೀಂ ಕೋರ್ಟ್ ಆರ್ಡರ್ನ ಇಟ್ಕೊಂಡು ಯಾರು ಮಾತಾಡ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಆರ್ಡರ್ನ ಕೋರ್ಟ್ ಮಾಡಬೇಕು ಅಂತಂದ್ರೆ ವೇರ್ ಇಸ್ ದ ಸುಪ್ರೀಂ ಕೋರ್ಟ್ ಆರ್ಡರ್? ಸೊ ಆ ಕಾರಣಕ್ಕೆ ಆ ಸುಪ್ರೀಂ ಕೋರ್ಟ್ ಆರ್ಡರ್ ಏನ್ ಹೇಳುತ್ತೆ, ದಟ್ ರಿಸರ್ವೇಶನ್ ಶುಡ್ ಬಿ ಡಿಸ್ಟ್ರಿಬ್ಯೂಟೆಡ್ ಥ್ರೂ ಮ್ಯಾನರ್ ಆಫ್ ಸಬ್ ಕ್ಲಾಸಿಫಿಕೇಶನ್ ಬಟ್ ಅಮಾಂಗ್ ದಿ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂತ ಹೇಳುತ್ತೆ. ಮೀಸಲಾತಿ ಸಿಗಬೇಕು, ಒಳ ಮೀಸಲಾತಿನೂ ಸಿಗಬೇಕು. ಯಾರಿಗೆ? ಅವರು ಪರಿಶಿಷ್ಟ ಜಾತಿಯವರೇ ಆಗಿರಬೇಕು. ಮತ್ತೆ ಆ ಪರಿಶಿಷ್ಟ ಜಾತಿ ಒಳಗಡೆ ಯಾರಿಗೆ ದಕ್ಕಿಲ್ವೋ, ಸಿಕ್ಕಿಲ್ವೋ ಅವ್ರನ್ನ ಐಡೆಂಟಿಫೈ ಮಾಡಿ ಎಂಪರಿಕಲ್ ಡಾಟಾ ತಗೊಂಡು ಅವ್ರು ಸಿಗಬೇಕು ಅನ್ನೋದೇ ಸಬ್ ಕ್ಲಾಸಿಫಿಕೇಶನ್, ಇಂಟರ್ನಲ್ ರಿಸರ್ವೇಶನ್ ಇರ್ತಕ್ಕಂಥದ್ದು. ಆದ್ರೆ ನಾವಿಲ್ಲೇನ್ ಮಾಡ್ತಾ ಇದೀವಿ ಇವತ್ತು, ಸಾಮಾಜಿಕವಾಗಿ ವಲಯ ಮಾದಿಗ ಸಮುದಾಯಗಳು ಪರಸ್ಪರ ಕೆಸರಾಟ ಸಾರ್ವಜನಿಕವಾಗಿ ಬೇರೆ ಸಮುದಾಯಗಳ ಮುಂದೆ ನಾವು ಕಿತ್ತಾಡ್ತಾ ಇದ್ದಾರೆ ಅಂತ ಅನ್ನೋದಕ್ಕೆ ನಾವು ಕಾರಣಕರ್ತರಾಗಿದ್ದೀವಿ. ಆದ್ರೆ ಇಲ್ಲಿ ಜನಪ್ರತಿನಿಧಿಗಳು ಯಾರು ಮಾತಾಡ್ತಾ ಇಲ್ಲ. ಆದ್ರೆ ಇಲ್ಲಿ ನಮಗೆ ಅನ್ಯಾಯ ಆಗಿರ್ತಕ್ಕಂಥದ್ದು, ನಮ್ಮ ಸೋದರ ಸಮುದಾಯ ಮಾದಿಗ ಸಮುದಾಯದವರು ಕೆಲವು ಮಾತಾಡ್ತಾರೆ, ವಲಯ ಸಮುದಾಯದವರು ನಮ್ಮನ್ನೆಲ್ಲ ದೋಚ್ಕೊಬಿಟ್ಟಿದ್ದಾರೆ, ಕಿತ್ಕೊಬಿಟ್ಟಿದ್ದಾರೆ, ಪಡ್ಕೊಬಿಟ್ಟಿದ್ದಾರೆ ಅಂತ ಪದ ಬಳಕೆ ಮಾಡ್ತಾ ಇದ್ದಾರೆ. ಇದನ್ನ ನಾನು ಖಂಡಿಸ್ತೇನೆ. ಮತ್ತೆ ಜನಸಂಖ್ಯೆಯಲ್ಲಿ ಮಾದಿಗರು ಕಡಿಮೆ ಇದ್ದಾರೆ, ಜಾಸ್ತಿ ತೋರಿಸ್ಬಿಟ್ಟಿದ್ದಾರೆ, ನಾವು ಜಾಸ್ತಿ ಇದೀವಿ ಅಂತ ನಮ್ಮ ಬ್ರದರ್ಸ್ಗಳು ಮಾತಾಡ್ತಾ ಇರ್ತಾರೆ. ಎರಡೂ ತಪ್ಪೆ. ಯಾಕೆಂತಂದ್ರೆ ಮಾದಿಗರು ವಲಯರಿಗೆ ಮಾರಕ ಅಲ್ಲ, ಅಷ್ಟೇ ಪ್ರಮಾಣದಲ್ಲಿ ವಲಯರು ಮಾದಿಗರಿಗೂ ಮಾರಕ ಅಲ್ಲ. ವಲಯ ಮಾದಿಗರಿಗೆ ನಿಜವಾದ ಮಾರಕ, ಬಿಕ್ಕಟ್ಟು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಬಂಜಾರ, ಲಂಬಾಣಿ, ಬೋವಿ, ಕೊರ್ಮ, ಕೊರ್ಚ ಸಮುದಾಯಗಳು. ಮತ್ತೆ ಬೇಡ ಜಂಗಮ, ಬುಡುಗ ಜಂಗಮ ಸಮುದಾಯಗಳು, ನೊಮ್ಯಾಡಿಕ್, ಸೆಮಿ ನೊಮ್ಯಾಡಿಕ್ಗಳು, ಇವರು ಶೆಡ್ಯೂಲ್ಡ್ ಕ್ಯಾಸ್ಟೇ ಅಲ್ಲ. ಶೆಡ್ಯೂಲ್ಡ್ ಕ್ಯಾಸ್ಟ್ ಕಾನ್ಸ್ಟಿಟ್ಯೂಷನ್ ಒಂದು ಪಾಯಿಂಟ್ ಹೇಳಲೇಬೇಕಾಗಿದೆ ಈ ಸಂದರ್ಭಕ್ಕೆ. ಶೆಡ್ಯೂಲ್ಡ್ ಕ್ಯಾಸ್ಟ್ ಇಟ್ ಇಸ್ ನಾಟ್ ಎ ಕ್ಯಾಸ್ಟ್, ಇಟ್ ಈಸ್ ದಿ ಗ್ರೂಪ್ ಆಫ್ ಅನ್ಟಚಬಲ್ ಕಮ್ಯುನಿಟೀಸ್ ಇಸ್ ಕಾಲ್ಡ್ ಶೆಡ್ಯೂಲ್ಡ್ ಕ್ಯಾಸ್ಟ್. ಯಾವ ಸಮುದಾಯಗಳು ಅಸ್ಪೃಶ್ಯತೆ ಆಚರಣೆಗೆ ಒಳಪಟ್ಟಿದಾವೋ ಆ ಸಮುದಾಯಗಳ ಪಟ್ಟಿನೇ ಶೆಡ್ಯೂಲ್ಡ್ ಕ್ಯಾಸ್ಟ್. ಶೆಡ್ಯೂಲ್ ಅಂದ್ರೆ ಲಿಸ್ಟು, ಕ್ಯಾಸ್ಟ್ ಅಂದ್ರೆ ಜಾತಿ. ಯಾವ ಜಾತಿಗಳ ಪಟ್ಟಿ ಅಂದ್ರೆ ಅಸ್ಪೃಶ್ಯತೆ ಆಚರಣೆಗೆ ಒಳಪಟ್ಟಂತ ಸಮುದಾಯಗಳು. ದ ಸೊಲೆಮ್ಲಿ ಕ್ರೈಟೀರಿಯಾ ಟು ಬಿಕಮ್ ಶೆಡ್ಯೂಲ್ಡ್ ಕ್ಯಾಸ್ಟ್
ಇಟ್ ಈಸ್ ದಿ ಸ್ಟಿಗ್ಮಾ ಆಫ್ ಅನ್ಟಚಬಿಲಿಟಿ ಪ್ರಾಕ್ಟೀಸ್. ಇದು ಸಂವಿಧಾನದಲ್ಲಿದೆ. ಆರ್ಟಿಕಲ್ 341 ಕ್ಲಾಸ್ 1 and 2 ಇದೆ. ಆರ್ಟಿಕಲ್ 366 ಕ್ಲಾಸ್ 24 ನೀವು ಗೂಗಲ್ ಮಾಡಿ, ವೆರಿ ಕ್ಲಿಯರ್ ಡೆಫಿನೇಷನ್ ಇಸ್ ದೇರ್. ವಿ ಹ್ಯಾವ್ ಟು ರೀಡ್, ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ವಿ ಹ್ಯಾವ್ ಟು ಎಜುಕೇಟ್ ಅವರ್ ಬ್ರದರ್ಸ್ ಅಂಡ್ ಸಿಸ್ಟರ್. ಇದನ್ನು ಯಾರು ವೇದಿಕೆಯಲ್ಲಿ ಹೇಳಲ್ಲ. ಯಾಕೆ ಹೇಳಲ್ಲ? ಯಾಕೆಂದ್ರೆ ಬಾಬಾ ಸಾಹೇಬ್ ಹೇಳಿದ್ದಾರೆ ವೆರಿ ಕ್ಲಿಯರ್ ಆಗಿ, ಇನ್ ದಿಸ್ ಕಂಟ್ರಿ ಬಿಟ್ವೀನ್ ಟಚಬಲ್ಸ್ ಅಂಡ್ ಅನ್ಟಚಬಲ್ಸ್ ಸ್ಟ್ರಗಲ್ ಇಸ್ ಪರ್ಮನೆಂಟ್ ಫೆನಾಮಿನ ಅಂತ. ಯಾಕೆ ಇದನ್ನ ನಾವು ಇಂಟರ್ಪ್ರಿಟ್ ಮಾಡಲ್ಲ? ಯಾಕೆ ವಿಮರ್ಶೆಗೆ ಯಾಕೆ ಒಳಪಡಿಸಲ್ಲ? ಇದನ್ನ ಹಾಕೋದು ಬಾಬಾ ಸಾಹೇಬ್ರ ಫೋಟೋ, ಅದ್ರ ಸಿದ್ಧಾಂತನ ಯಾರು ಹೇಳಲ್ಲ ಇಲ್ಲಿ. ಇನ್ ದಿಸ್ ಕಂಟ್ರಿ ಬಿಟ್ವೀನ್ ಟಚಬಲ್ಸ್ ಅಂಡ್ ಅನ್ಟಚಬಲ್ಸ್ ಸ್ಟ್ರಗಲ್ ಇಸ್ ಪರ್ಮನೆಂಟ್ ಫೆನಾಮಿನ. ಆ ಮಾತು ಸತ್ಯ ಆಗಿದೆ. ಬಾಬಾ ಸಾಹೇಬ್ರು ಹೇಳಿರ್ತಕ್ಕಂಥ ಬರೆದಿರ್ತಕ್ಕಂಥ ಒಂದೊಂದು ಅಂಶಗಳು ಸಹ ಅಕ್ಷರ ಸಹ ಸತ್ಯ ಸಾಬೀತಾಗ್ತದೆ ಈ ಜಗತ್ತಲ್ಲಿ. ಸೊ ಆ ಕಾರಣಕ್ಕೆ ನಮಗೆ ಬಾಬಾ ಸಾಹೇಬ್ರೆ ಫೈನಲ್. ರೂಲ್ ಆಫ್ ಲಾ ಇಸ್ ದಿ ಡೆಮಾಕ್ರಸಿ, ಬ್ಯಾಕ್ ಆಫ್ ದಿ ಡೆಮಾಕ್ರಸಿ. ಕಾನೂನ್ನ ಆಧಾರವಾಗಿ ಇಟ್ಕೊಂಡು ಮಾತಾಡಬೇಕು. ಭಾವನಾತ್ಮಕವಾಗಿ ಕೆಲವೊಂದ್ಸಲ ನಾವು ಒಳ್ಳೇದಾಗ್ಬೋದು, ಭಾವನಾತ್ಮಕವಾಗಿ ಬೇಕು, ಸಾಮಾಜಿಕವಾಗಿ ಬೇಕು. ಡೆಮಾಕ್ರಸಿ ನಾವು ಇದೀವಿ. ಜನಾಂದೋಲನಗಳು ಬೇಕು, ದೊಡ್ಡ ಪ್ರಮಾಣದ ಜನಾಂದೋಲನ ಬೇಕು. ಆದ್ರೆ ಕಾನೂನು ಬದಲಾವಣೆ ಆಗ್ಬಿಡಲ್ಲ. ಆ ಜನಾಂದೋಲನ ಆ ಕಾನೂನು ವ್ಯಾಪ್ತಿಗೆ ಒಳಪಟ್ಟಂತೆ ಫಲಿತಾಂಶವನ್ನು ಪಡ್ಕೊಳ್ಳೇಬೇಕಾದ ವ್ಯಾಪ್ತಿಲಿ ವಿತ್ ಇನ್ ದ ಲಾ ಅಂಬಿಟ್ ಒಳಗಡೆ ಆದಾಗ ಮಾತ್ರ ನಾವು ಸಕ್ಸಸ್ ಆಗ್ತೀವಿ. ಸೊ ಆ ಕಾರಣಕ್ಕೆ ಬಂಧುಗಳೇ, ನಾವಿಲ್ಲಿ ಸ್ಪಷ್ಟ ಜಾತಿ, ನಮ್ಮ ಚಂದ್ರಶೇಖರ್ ಬದಲು ಎಲ್ಲ ಹೇಳ್ತಾರೆ, ಅವರೇ ಬರೆದುಕೊಂಡಿದ್ದಾರೆ PPTಲಿ. ಸ್ಪಷ್ಟ ಜಾತಿಗಳು ಬಂಜಾರ, ಬೋವಿ, ಲಂಬಾಣಿ ಅಂತ ಅವರೇ ಹೇಳ್ತಾರೆ. ಆದ್ರೆ ಅಸ್ಪೃಷ್ಟ ಜಾತಿ ಪಟ್ಟಿ ಒಳಗಡೆ ಈ ಸ್ಪಷ್ಟ ಜಾತಿಗಳಿಗೆ ಏನ್ ಕೆಲಸ ಅಂತ ಯಾರು ಯಾಕೆ ಕೇಳ್ತಾ ಇಲ್ಲ? ಯಾಕೆ ನಮ್ಮ ಸಹೋದರ ಚಂದ್ರಶೇಖರ್ ಅವರು ಯಾಕಾದ್ರೂ ಮಾತಾಡಲ್ಲ? 14 ಜನ ಒಡ್ರು ಲಂಬಾಣಿ MLAಗಳಿದ್ದಾರೆ ಇವತ್ತು ಪ್ರೆಸೆಂಟ್ಲಿ. ಅದು ಯಾರು? ಸುರಾಜ್ ಕನ್ನಡಿಗಿ, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಕೊಪ್ಪಳ. ಆ ಸ್ವಾಮೀಜಿ, ಬೋವಿ ಸ್ವಾಮೀಜಿ ಅವರು ಇಡೀ ತನ್ನ ಸಮುದಾಯನ ಕಂಟ್ರೋಲ್ ಇಟ್ಕೊಂಡಿದ್ದಾರೆ ಈ ಕೊಲಂಬೋ ವಿಚಾರದಲ್ಲಿ. ಲಂಬಾಣಿಗಳು ಅಷ್ಟೇ, ಕೊರ್ಮ ಕೊರ್ಚೆಗಳು ಅಷ್ಟೇ. ಆದ್ರೆ ನಾವು ಒಲೆ ಮಾದಿಗರ ಪರಸ್ಪರ ಕೆಸರಚಾಟವನ್ನ ಅವರು ಎನ್ಕ್ಯಾಶ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಸಹ ಈ ಸಂದರ್ಭದಲ್ಲಿ ಗಮನಾರ್ಹ ಸಂಗತಿ. ನಾವು ಇದನ್ನ ಅರ್ಥ ಮಾಡ್ಕೋಬೇಕು ದಯಮಾಡಿ. ಮತ್ತೆ ನಮ್ಮ ಬಲಗೈ ಸಮಿತಿ 2 ಅಂಶಗಳನ್ನ ನಾನು ಉಲ್ಲೇಖ ಮಾಡಲೇಬೇಕು. ಇದು ಟೈಮ್ದ ಅಭಾವ ಅಲ್ಲ, ಬಟ್ ಕೊನೆಗೆ ಹೋಗುವಾಗ ನಾವೆಲ್ಲ 100,000 ಜನ ಬಂದಿದ್ದು, 1,000 ಜನ ಟೈಮ್ಗಳು ಪಡ್ಕೊಂಡು ವಾಪಸ್ ಹೋಗುವಾಗ ನಾವು ಏನ್ ತಗೊಂಡು ಹೋಗ್ಬೇಕು? ಖಾಲಿ ತಲೆ ಖಾಲಿ ಜೋಬಲ್ಲಿ ಹೋದ್ರೆ ಪ್ರಯೋಜನ ಏನಾಗುತ್ತೆ? ಬಲಗೈ ಒಕ್ಕೂಟದಲ್ಲಿ ಇಂಟೆಲೆಕ್ಚುಯಲ್ ಯುವಕರಿಗೆ, ಸಿಸ್ಟರ್ಸ್ಗೆ, ಬ್ರದರ್ಸ್ಗೆ ಅವಕಾಶ ಕೊಡಬೇಕು. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗಲ್ಲ ಇದು. ಸೊ ಬೇಕು. ನಮ್ಮ ತಂದೆ ತಾಯಿನ ಅವ್ರು ಏನು ಓದಿ ಹೋದ್ರು ನಾವು ನಮಸ್ಕಾರ ಮಾಡೇ ಮಾಡ್ತೀವಿ. ನಮ್ಮ ಹಿರಿಯವರು ತಂದೆ ತಾಯಿ ಆಗಿರ್ಲಿ, ಮಾರ್ಗದರ್ಶಕರಾಗ್ಲಿ, ಅವರು ಮುಂದಿನ ಪೀಳಿಗೆನ ಗುರುತಿಸಬೇಕಾದಂತೂ ಅವ್ರ ಆದ್ಯ ಕರ್ತವ್ಯ. ಮತ್ತೆ ಸ್ವಾಮೀಜಿಗಳು ಪೂಜನೀಯರು ಬೇಕು. ನೈತಿಕವಾಗಿ, ಆಧ್ಯಾತ್ಮಿಕವಾಗಿ, ಸಾಮಾಜಿಕವಾಗಿ ಎಚ್ಚರಗೊಳಿಸೋದಕ್ಕೆ, ಮುನ್ನಡೆಸೋದಕ್ಕೆ ಬೇಕು. ಬಟ್ ಅದೇ ರೀತಿಯ ನಾಯಕತ್ವ ಗುಣ ಇರ್ತಕ್ಕಂತಹ ಮತ್ತೆ ಇಂಟೆಲೆಕ್ಚುಯಲ್ ಕೆಪಾಸಿಟಿ ಇರ್ತಕ್ಕಂಥ ಎಷ್ಟೊಂದು ಸಾವಿರಾರು ಜ್ಞಾನ ಇದೆ, ಬಟ್ ಧೈರ್ಯದ ಕೊರತೆ ಇದೆ. ಧೈರ್ಯ, ಜ್ಞಾನ, ತ್ಯಾಗ ಮನೋಭಾವನೆ, ದೃಢ ಸಂಕಲ್ಪ ಇರ್ತಕ್ಕಂಥ ವ್ಯಕ್ತಿಗಳನ್ನ ಎಲ್ಲಿವರೆಗೆ ಈ ವಲಯರು ಗುರುತಿಸಲ್ವಾ ಅಲ್ಲಿವರೆಗೂ ವಲಯ ಸಮುದಾಯ ಉದ್ಧಾರ ಆಗಲ್ಲ. ನೆವರ್ ಪಾಸಿಬಲ್ ಉದ್ಧಾರ ಆಗೋದಕ್ಕೆ. ಒಳ ಪ್ರತಿಷ್ಠೆ, ಲಾಭ ನಷ್ಟ ಇದೆಲ್ಲ ಯಾಕ್ರಿ ನಮ್ಗೆ ಬೇಕು? ಬಾಬಾ ಸಾಹೇಬ್ ಒಬ್ಬರೇ ಸಾಕು ನಮಗೆ. ಸೊ ಆ ಕಾರಣಕ್ಕೆ ಮಾದಿಗ ಸಮುದಾಯವನ್ನ ದೂಷಣೆ ಮಾಡೋದು ನಮ್ದು ತಪ್ಪೆ, ಅವ್ರು ನಮ್ಮನ್ನು ಮಾಡೋದು ಅವ್ರದ್ದು ತಪ್ಪೆ. ಮತ್ತೆ ನಾವಿಬ್ರು ಸೇರ್ಕೊಂಡು ಆ ಸ್ಪರ್ಶ ಜಾತಿಗಳಿಗೆ 5% ಒಲೆ ಮಾದಿಗರ ಹಕ್ಕು ಅವಕಾಶಗಳನ್ನ ತಗೊಳ್ಳೋದಕ್ಕೆ ಅವ್ರು ಯಾರ್ರಿ? ಅವರು ಸ್ಪರ್ಶ ಜಾತಿಗಳು ಹೂ ಆರ್ತೆ ದೇರ್ ಇಸ್ ನೋ ಲಾ. ಮತ್ತೆ ಇದು ಒಂದಾಯ್ತು. ಬಲಗೈ ಬಳಸಬೇಕು ಅಂತ ತಮ್ಮ ಅಭಿಪ್ರಾಯನ ಸಿದ್ದಯ್ಯ ಸಾಹೇಬ್ರು ಹೇಳಿದ್ರು. ಆದ್ರೆ ಬಲಗೈ ಅಂತ ಬಳಸೋದಿಕ್ಕೆ ಕಾನೂನಲ್ಲಿ ಅವಕಾಶ ಇದೆಯಾ? ಇದೆ ಸರ್. ಒಂದು ನಿಮಿಷ ಇರಿ ಸರ್. ಬಲಗೈ ಎಲ್ಲಿದೆ? ಬರಾಬಂತಿನಲ್ಲಿದೆ ಗುರುಗಳೇ. ಒಂದು ನಿಮಿಷ. ಬಲಗೈ ಪದ ಇದು ಅಸ್ಪೃಶ್ಯ ಜಾತಿಗಳ ಪಟ್ಟಿ. ಇದು ಒಂದು ನಿಮಿಷ ಸರ್, ಒಂದ್ ನಿಮಿಷ ಸರ್, ಒಂದೇ ನಿಮಿಷ. ನಾನು ಕನ್ಫರ್ಮ್ ಮಾಡ್ಬೇಕು. 1 ನಿಮಿಷಕ್ಕೆ ನೀವು ಮಾತಾಡಿ ಸರ್. ಸೊ ಆ ಕಾರಣಕ್ಕೆ ಸಮಯದ
ಆಯ್ತು ಅವರೇ ಮಾತಾಡ್ತಿರ್ರಿ. ಆಯ್ತು, ಇಲ್ಲಿ ನಮ್ಮಲ್ಲಿ ವ್ಯವಧಾನ ಇಟ್ಕೊಳ್ಳೋಣ, ವಿಶ್ವಾಸ ಇಟ್ಕೊಳ್ಳೋಣ. ಬಲಗೈ ಪದ ಬಳಸೋದಿಕ್ಕೆ ಒಕ್ಕೂಟಕ್ಕೆ ಅದೇನಿದೆ ಯಾವ್ದಾರ ಹೆಸರು ಇಟ್ಕೋಬಹುದು, ಏನು ಸಮಸ್ಯೆ ಇಲ್ಲ. ಆದ್ರೆ ಬಲಗೈ ಅನ್ನೋದಕ್ಕೆ ಒಂದು ಲೀಗಲ್ ಸ್ಯಾಂಟಿಟಿ ಬೇಕಲ್ಲ. ಲೀಗಲ್ ಸ್ಯಾಂಟಿಟಿ ಒಂದ್ ನಿಮಿಷ ಇರ್ಲಿ ಸರ್, ಇರ್ಲಿ ಬರ್ತಾರೆ. ಬಲಗೈ ಸಮುದಾಯ, ಎಡಗೈ ಸಮುದಾಯ, ಇದು ನನ್ನ ಅಭಿಪ್ರಾಯ ಹೇಳ್ತಾ ಇದ್ದೀನಿ. ಇಟ್ ಇಸ್ ನಾಟ್ ಮ್ಯಾಂಡೇಟರಿ. ಸೊ ಮಡ್ರಾಸ್ ಪ್ರಾವಿನ್ಸಸ್ ಅಲ್ಲಿ ಈ ಬಲಗೈ ಅನ್ನೋ ಗ್ರೂಪ್ ಅಲ್ಲಿ ಒಟ್ಟು 16 ರಿಂದ 18 ಜಾತಿಗಳು ಒಂದ್ ಕಡೆ ಇದೆ, ಅದೇ OBC-ಗಳನ್ನು ಸೇರಿಸಿ. ಎಡಗೈ ಅನ್ನೋ ಪದ 9 ಜಾತಿಗಳಿದೆ, ಅದರಲ್ಲಿ 9ನೇ ಜಾತಿ ಮಾದಿಗ ಸಮುದಾಯ. ಬಲಗೈ ಅನ್ನೋದು ಒಲೆಯೋದು 18 ಪೈಕಿ 12, 13 ಇದೆ. ಬಟ್ ಈ OBC-ಗಳು ಯಾರು ಬಳಸ್ತಾ ಇರ್ತಕ್ಕಂಥ ಪದ ನಾವು ಬಲಗೈ ಅಂತ ಬಳಸ್ತಾ ಇದೀವಿ. ಆದ್ರೆ ಇದು OBC ಪಟ್ಟಿಯಿಂದ ಬಂದಿರತಕ್ಕಂಥದ್ದು. ಅದಕ್ಕೆ ನಾನು ನೆಕ್ಸ್ಟ್ ಟೈಮ್ ಡಾಕ್ಯುಮೆಂಟ್ ಬೇಕಾದ್ರೆ ಕೊಡ್ತೀನಿ. ನಾವು ಯಾವ್ದು ಸಾಧ್ಯ ಆಗುತ್ತೆ ಅದನ್ನ ಬಳಸೋಣ. ಆದ್ರೆ ಈ ಬಲಗೈ ಸಮುದಾಯ ಅನ್ನೋದಕ್ಕಿಂತ ವಲಯ ಮಾದಿಗ ಅನ್ನೋದಕ್ಕೆ ಗೆಜೆಟ್ ಲಾ ಇದೆ. ವಲಯ ಅನ್ನೋದು ಅಪಮಾನದ ಸಂಕೇತ ಅಲ್ಲ, ಇದು ಸ್ವಾಭಿಮಾನದ ಸಂಕೇತ ಬ್ರದರ್. ವಲಯ ಅನ್ನೋದಕ್ಕೆ ಅವಮಾನ ಎಲ್ಲಿಂದ ಆಗಬೇಕು ನಮ್ಗೆ? ಸೊ ಈ ಕಾರಣಕ್ಕೆ ಅವರೆಲ್ಲ ಮಾದಿಗ ಬರಿತಾ ಇದ್ದಾರೆ. ದೇರ್ ರೈಟ್, ಮಾದಿಗನೇ ಬರಿಬೇಕು ಅವರು, ನಾವು ವಲಯರೇ ಬರಿಬೇಕು. ಇಟ್ ಇಸ್ ಮೈ ಪರ್ಸೆಪ್ಷನ್, ಇಟ್ ಇಸ್ ನಾಟ್ ಆರ್ಡರ್. ಜೊತೆಗೆ ಈ ವಲಯ ಮಾದಿಗರನ್ನ ಒಂದು ಅವಿನಾಭಾವ ಸಂಬಂಧ ಇದೆ. ನಮ್ಮ ಒಂದು 16 ಜನ ವಲಯರು 4 ಜನ, ಮಾದಿಗರು 4 ಜನ, 8 ಜನದ ಸಣ್ಣ ಸ್ವಾರ್ಥ ಅಥವಾ ಒಂದು ಐಡೆಂಟಿಟಿಗೋಸ್ಕರ 95 ಲಕ್ಷ ಇರ್ತಕ್ಕಂಥ ವಲಯ ಮಾದಿಗ ಸಮುದಾಯ ಒಡೆದು ಹೋಗಬಾರ್ದು, ನುಚ್ಚು ನೂರ ಆಗ್ಬಾರ್ದು. ಸ್ಪರ್ಶ ಜಾತಿಗಳನ್ನ ಎಲ್ಲಿವರೆಗೆ ತೆಗೆಯಲ್ವೋ ಅಲ್ಲಿವರೆಗೆ ಒಳ ಮೀಸಲಾತಿನೇ ಜಾರಿ ಆಗಲ್ಲ ಅನ್ನೋದು ನನ್ನ ವಿಚಾರ. ಮತ್ತೆ ಬೇಡ ಜಂಗಮ ಬುಡುಗ ಜಂಗಮದಲ್ಲಿ ಹೆಸರಲ್ಲಿ ವೀರಶೈವ ಲಿಂಗಾಯತರು 6 ಲಕ್ಷಕ್ಕೂ ಹೆಚ್ಚು ನಕಲಿ SC ಪ್ರಮಾಣ ಪತ್ರವನ್ನು ಪಡ್ಕೊಂಡಿದ್ದಾರೆ. ಇದನ್ನ ಯಾಕೆ ನಮ್ಮ ರಾಜ್ಯ ಸಮಿತಿಯವರು ಮಾತಾಡಲ್ಲ? ಯಾಕೆ ಮಾತಾಡಲ್ಲ? ಯಾವ MLA ಮಿನಿಸ್ಟರ್ ಮಾತಾಡಲ್ಲ, ಸಿದ್ದಯ್ಯವರು ಮಾತಾಡಲ್ಲ, ಸ್ವಾಮೀಜಿಯವರು ಮಾತಾಡಲ್ಲ. ಅದಕ್ಕೆ ನೀವೇ ಮಾತಾಡ್ಬಿಟ್ರೆ ನಾನು ಕೃಷ್ಣ ಇಲ್ಲಿ ಬಂದು ಮಾತಾಡೋ ಅಗತ್ಯ ಇಲ್ಲ. ಒಂದು ಅದನ್ನೇ ಆದಿ ಕರ್ನಾಟಕ, ಆದಿ ದ್ರಾವಿಡದ ಹೆಸರಲ್ಲಿ 5 ಲಕ್ಷ ಜನ ಯಾರಿದ್ದಾರೆ ಅಂತಂದ್ರೆ ಈ ಫೇಕ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅವರೇ ಅಲ್ಲಿರ್ತಕ್ಕಂಥದ್ದು. ಅದಕ್ಕೆ ಅದನ್ನು ಸಹ ಮಾತಾಡಬೇಕು. ಕೊಲಂಬಗಳನ್ನ ಕಿತ್ತು ಬಿಸಾಕಬೇಕು. ವಲಯ ಮಾದರಿನ ಒಂದು ಮಾಡೋದಕ್ಕೆ ಎಲ್ಲಾ ಪ್ರಾಮಾಣಿಕ ಪ್ರಯತ್ನಗಳ ಮಾಡಬೇಕು. ಈ ವೀರಶೈವ ಸಮುದಾಯದವರು ಲಿಂಗಾಯತರು ಬೇಡ ಜಂಗಮ ಹೆಸರು ತಗೊಂಡಿರ್ತಕ್ಕಂಥ ಎಲ್ಲಾ ನಕಲಿ ಜಾತಿಗಳನ್ನ ಪ್ರಮಾಣ ಪತ್ರಗಳನ್ನ ಮಾನ್ಯ ಮಾದೇವಪ್ಪನವರು ಅದನ್ನ ರದ್ದು ಮಾಡೋದಕ್ಕೆ ಸೂಕ್ತ ಕ್ರಮ ತಗೊಳ್ಬೇಕು. ಇವತ್ತಿನ ನನ್ನ ಸಮಯಕ್ಕೂ ಇವತ್ತಿನ ಸಭೆಗೂ ಒಂದು ಕಾಕತಾಳಿ ಕೋಇನ್ಸಿಡೆಂಟ್ ಇದೆ. ಇವಾಗ 4:15 ಸಭೆಯಲ್ಲಿ ಪ್ರಾರಂಭ ಆಗಿದೆ. ನಾವು ಹೇಳ್ತಾ ಇದ್ದೀವಿ, ಇವತ್ತು ಸೂಕ್ತ ಪ್ರಸ್ತಾವನೆಯನ್ನ ನೀವು ಈ ಸಂಪುಟ ಸಭೆಯಲ್ಲಿ ಈ ಕೊಲಂಬೋ ಜಾತಿಗಳನ್ನ ಸ್ಪರ್ಶ OBC ಜಾತಿಗಳನ್ನ ತೆಗೆದಾಕೋದಿಕ್ಕೆ NCSC-ಗೆ ಪ್ರಪೋಸಲ್ ಪ್ರಸ್ತಾವನೆ ಕಳಿಸೋದಿಕ್ಕೆ ಮಾದೇವಪ್ಪನವರೇ, ಪರಮೇಶ್ವರ್ ಅವರೇ, ಪ್ರಿಯಾಂಕ್ ಖರ್ಗೆ ಅವರೇ, ಮುನಿಯಪ್ಪ, ತಾರ್ಬಿ ತಿಮ್ಮಾಪುರ ಅವರೇ, ನೀವು ನಿರ್ಣಯಕ್ಕೆ ಚರ್ಚೆ ಮಾಡಿ ಅಂಗೀಕರಿಸಿ ನೀವು NCSC ಪ್ರಪೋಸಲ್ ಕಳಿಸಿ. ಇಲ್ಲ ಅಂತಂದ್ರೆ ಈ ಸಮುದಾಯದ ದೃಷ್ಟಿಕೋನದಲ್ಲಿ ಸಾಮಾಜಿಕವಾಗಿ, ನೈತಿಕವಾಗಿ ಮತ್ತೆ ರಾಜಕೀಯವಾಗಿ ನೀವೆಲ್ಲ ಕಪ್ಪು ಪಟ್ಟಿಗೆ ಸೇರ್ಕೊಳ್ತೀರಿ ಅಂತ ಹೇಳೋದನ್ನ ಇಷ್ಟಪಡ್ತಾ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ವಂದಿಸ್ತಾ ಇದ್ದೀನಿ. ಜೈ ಅಂಬೇಡ್ಕರ್, ಜೈ ಭಾರತ ಸಂವಿಧಾನ, ಜೈ ಜೈ ವಲಯ ಮಾದಿಗ. ಸರ್ ದಯಮಾಡಿ ನೀವೆಲ್ಲರೂ